ಆತ್ಮೀಯರೇ, ಎಲ್ಲರಿಗೂ ನಮ್ಮ ಭಕ್ತಿ ಸ್ಪಂದನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಅತ್ಯಂತ ಪವಿತ್ರವಾದ ಮೋಹಿನಿ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಅತ್ಯಂತ ಪವಿತ್ರವಾದ ಏಕಾದಶಿಗಳಲ್ಲಿ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಮೋಹಿನಿ ಏಕಾದಶಿಯು ಒಂದಾಗಿದೆ. ಈ ಏಕಾದಶಿಯ ಮಹತ್ವವೆಂದರೆ, ಈ ಏಕಾದಶಿಯ ವ್ರತವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸಿದರೆ ಇದು ಪಾಪಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ. ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತಹ ಪಾಪಗಳನ್ನು ನಿವಾರಿಸುತ್ತದೆ ಎಂಬ ನಂಬಿಕೆ ಇದೆ. ಮನಸ್ಸಿನ ಕೆಟ್ಟ ಮೋಹಗಳನ್ನು ನಿವಾರಿಸುವುದರ ಜೊತೆಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಧರ್ಮಬುದ್ಧಿ ಕೊಡುತ್ತದೆಂಬ ನಂಬಿಕೆಯೂ ಇದೆ. ಇದರ ಪುರಾಣ ಕಥೆಯನ್ನ ನೋಡುವುದಾದರೆ, ಸರಸ್ವತಿ ನದಿಯ ತೀರದಲ್ಲಿ ಒಬ್ಬ ವೈಶ್ಯನು ವಾಸಿಸುತ್ತಿದ್ದನು. ಅವನು ಬಹಳ ಧರ್ಮನಿಷ್ಠ ಮತ್ತು ದಾನಶೀಲ ಗುಣವುಳ್ಳವನಾಗಿದ್ದು ಹರಿಯ ಭಕ್ತನಾಗಿದ್ದ. ಆದರೆ ಅವನ 5 ಜನ ಮಕ್ಕಳಲ್ಲಿ ಕೊನೆಯ ಮಗ ದುಷ್ಟಬುದ್ಧಿ ಉಳ್ಳವನಾಗಿದ್ದು ಜೂಜು ಹಾಗೂ ದುಶ್ಚಟಗಳಿಂದ ಜೀವನವನ್ನು ಹಾಳು ಮಾಡಿಕೊಂಡಿದ್ದನು. ಕೊನೆಗೆ ದಾರಿದ್ರ್ಯ ಹಿಡಿದು ಕಷ್ಟಗಳನ್ನು ಅನುಭವಿಸಿ ಅರಣ್ಯವಾಸಿಯಾಗಿ ಬಿಟ್ಟಿದ್ದನು. ಒಂದು ದಿನ ಕೌಂಡಿನ್ಯ ಮುನಿಗಳ ಆಶ್ರಮದಲ್ಲಿ ಅವರ ವಸ್ತ್ರಗಳನ್ನು ಆತ ಸ್ಪರ್ಶಿಸಿದನಂತೆ. ಅದು ಅವನ ಪಾಪಗಳನ್ನು ಸುಟ್ಟು ಹಾಕಿತ್ತು ಎಂದು ಉಲ್ಲೇಖಗಳು ತಿಳಿಸುತ್ತವೆ. ಹೀಗೆ ಪಾಪ ನಿವಾರಣೆಯಾದ ಮೇಲೆ ಮುನಿಗಳ ಉಪದೇಶದಂತೆ ಅವನು ಮೋಹಿನಿ ಏಕಾದಶಿ ವ್ರತವನ್ನು ಆಚರಿಸಲು ಪ್ರಾರಂಭಿಸಿದನಂತೆ. ಇದರ ಫಲವಾಗಿ ಪಾಪದಿಂದ ಪಾವಿತ್ರ್ಯತೆಗೆ, ದುಷ್ಟಬುದ್ಧಿಯಿಂದ ಸದ್ಬುದ್ಧಿ ಕಡೆಗೆ ತನ್ನ ಮನಸ್ಸನ್ನು ಪರಿವರ್ತಿಸಿಕೊಂಡು ಮುಕ್ತಿ ಪಡೆದುಕೊಂಡನು. ಆದ್ದರಿಂದ ಪಾಪದಿಂದ ಪಾವಿತ್ರ್ಯತೆಯ ಕಡೆಗೆ ಮನಸ್ಸನ್ನು ಕೊಂಡೊಯ್ಯಲು, ತಪ್ಪುಗಳನ್ನು ತಿದ್ದಿಕೊಳ್ಳಲು ಈ ದಿನ ಅತ್ಯಂತ ಪವಿತ್ರವಾದ ದಿನ ಎಂದು ನಂಬಲಾಗುತ್ತದೆ. ಜೊತೆಗೆ ಭೋಗದಿಂದ ಯೋಗದತ್ತ ಕರೆಸುವ ದಿನ ಮತ್ತು ಶ್ರೀಹರಿಯ ಸ್ಮರಣೆಯಲ್ಲಿ ಲೀನವಾಗುವ ದಿನ ಎಂದು ಕೂಡ ಈ ದಿನವನ್ನ ನಂಬಲಾಗುತ್ತದೆ. ಆತ್ಮೀಯರೇ, ಇದೇ ರೀತಿಯ ಮತ್ತಷ್ಟು ಮಾಹಿತಿಯನ್ನ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ. ಓಂ ನಮೋ ನಾರಾಯಣಾಯ ನಮಃ. ಧನ್ಯವಾದಗಳು.